ಥಿಯೇಟ್ರಲ್ಲಿ ಎಲ್ಲರೂ ಜನರನ್ನ ನೋಡಿ ತುಂಬ ಖುಷಿ ಆಗ್ತಾ ಇದೆ. ನಾನು ಒಂದೇ ಮಾತು ಕೇಳ್ಕೊಳ್ಳೋದು, ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಯಾರ್ಯಾರಿಗೆ ವಿಡಿಯೋ ರೀಚ್ ಆಗುತ್ತೆ, ದಯವಿಟ್ಟು ನಮ್ಮ ಸಿನಿಮಾನ ಬಂದು ಥಿಯೇಟರ್ಸಲ್ಲೇ ನೋಡಬೇಕು ಖಂಡಿತ. ಆ್ಯಂಡ್ ಇಡೀ ಟೀಮ್ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದೆ ಆ್ಯಂಡ್ ನನಗೆ ಆ್ಯಕ್ಚುಲಿ ಹೇಳೋಕ್ಕಾಗ್ತಾ ಇಲ್ಲ. ಸೊ ಪ್ಲೀಸ್ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಬ್ಲ್ಯಾಕ್ ಶೀಪ್ನ ನೋಡಿ. ಬುಕ್ಕಿಂಗ್ಸ್ ಓಪನ್ ಆಗಿದೆ, ಇವತ್ತು ರಿಲೀಸ್ ಆಗಿದೆ. ಸೊ ಗೋ ಬುಕ್ ಯೋರ್ ಟಿಕೆಟ್ಸ್ ಇನ್ ವಾಚ್ ಆಫ್ ಫಿಲ್ಮ್. ಇದು ಥರ್ಡ್ ಟೈಮ್ ನಾನು ನೋಡ್ತಾ ಇರೋದು, ಟು ಬಿ ಆನೆಸ್ಟ್. ಬಟ್ ದಿಸ್ ಈಸ್ ಮೈ ಫಸ್ಟ್ ಫಿಲ್ಮ್ ವೇರ್ ನಾನು ಲೀಡ್ ರೋಲ್ ಪ್ಲೇ ಮಾಡಿರೋದು. ಸೊ ಲೀಡ್ ರೋಲಲ್ಲಿ ಅದೊಂಥರ ಆ ಫೀಲಿಂಗೇ ಬೇರೆ ಇರುತ್ತೆ ಅಲ್ವಾ. ಸೊ ದಟ್ ಫೀಲಿಂಗ್ ಈಸ್ ವೆರಿ ಸರಿಯಲ್. ಒಂಥರ ಖುಷಿ ಆಗ್ತಿದೆ, ಹೇಳ್ಕೊಳಕ್ಕಾಗ್ತಾ ಇಲ್ಲ. ಸೊ very happy to see entire team doing such a hard work in a good way, and it came out so brilliantly. I'm so happy for everyone. Yes, thank you so much for supporting us. Huh? Yeah, my parents are there. No, you took the interview first only. Yes, I'm so happy, and thank you so much for coming here and watching our movie. And I'm very happy. I think so you guys see Sandhya in the movie. Sandhya. Thank you so much. Thank you. ಚೆನ್ನಾಗಿದೆ ಮೂವಿ. ಪ್ರತಿಯೊಬ್ಬರು ಹೋಗಿ ಮೂವಿ ಎಲ್ಲ ಥಿಯೇಟರಲ್ಲಿ ವಾಚ್ ಮಾಡಿ. ತುಂಬ ಸಸ್ಪೆನ್ಸ್ ಇದೆ, ಲಾಸ್ಟ್ ಎಂಡ್ವರೆಗೂ ಭಾಳ ಸಸ್ಪೆನ್ಸ್ ಆಗಿ ಮಾಡಿದ್ದಾರೆ. ಹೊಸ ಡೈರೆಕ್ಷನ್ ಮಾಡಿದ ಪ್ರತಿಭೆಗಳು ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಜೀವನ್ ಹಳ್ಳಿಕರ್ ಡೈರೆಕ್ಷನಲ್ಲಿ ಮೂವಿ ಭಾಳ ಚೆನ್ನಾಗಿದೆ. ಎಲ್ಲರಿಗೂ ಐ ವಿಶ್ ದೆಮ್ ಆಲ್ ದ ವೆರಿ ಗುಡ್ ಸಕ್ಸಸ್ ಇನ್ ಫ್ಯೂಚರ್. ವಿಲನ್ ಕ್ಯಾರೆಕ್ಟರ್ನ ಭಾಳ ಚೆನ್ನಾಗಿ ತೊಗೊಂಬಂದಿದ್ದಾರೆ. ಮತ್ತು ಹೀರೋ ವಿಶಾಲ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಹೀರೋಯಿನ್ಸ್ ನಿಶಾ ಹೆಗ್ಡೆ ಮತ್ತು ಶಿವಾಂಗಿ ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಐ ವಿಶ್ ದಮ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಮೂವಿ ರಿಲೀಸ್ ಇವತ್ತು ಎಲ್ಲರೂ ನೋಡಿದ್ದಾರೆ ಅಂದ್ಕೊತೀನಿ. ಎಲ್ಲರೂ ಈಗ ನೋಡಿ ರೆಸ್ಪಾನ್ಸ್ ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೇಕು ಹೆಂಗೆ ಚೆನ್ನಾಗಿದೆ ಅಂತ. ತುಂಬ ಖುಷಿ ಆಗ್ತಾ ಇದೆ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬ ಖುಷಿ ಆಗ್ತಾ ಇದೆ. ಸುಶಾಂತ್? ತುಂಬ ಖುಷಿ ಸರ್. ಇದೇ ಥಿಯೇಟ್ರಲ್ಲಿ ಒಂದು 150 ಸಿನಿಮಾ ನೋಡ್ಬಿಟ್ಟಿದ್ದೀನಿ. ನಮ್ಮ ಎಲ್ಲ ಸ್ಟಾರ್ಸ್ದು ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಬಂದು ನೋಡಿದ್ದು ಉಂಟು. ಇದೇ VT ಕಾಲೇಜಲ್ಲಿ ಓದು ನಾನು. ಸೊ ನನ್ನ ಈ ಸ್ಕ್ರೀನಲ್ಲಿ ನೋಡೋದು ತುಂಬ ಲೈಕ್ ಒಂಥರ ಗೌರವ, ಪ್ರೌಡ್ ಮೂಮೆಂಟ್ ಇದು. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ಜೀವನ್ ಸರು, ಆಮೇಲೆ ನನ್ನ ಫ್ರೆಂಡ್ಸು, ನನ್ನ ಇಡೀ ಫ್ಯಾಮಿಲಿಲಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ. ಫ್ಯಾಮಿಲಿ ಜೊತೆ ನನ್ನ ಸಿನಿಮಾ ನಾನು ಕೂತ್ಕೊಂಡು ನನ್ನ ದೊಡ್ಡ ಪರದೆ ಮೇಲೆ ನೋಡ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗ್ತಿದೆ. ಸೊ ನನ್ನ ಈ ಜರ್ನಿಯಲ್ಲಿ ನನಗೆ ಸಾಥ್ ಕೊಟ್ಟಂಥ ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ಫ್ಯಾಮಿಲಿ ಮೆಂಬರ್ಸು, ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್ ಸರ್. ಸೊ ದಯವಿಟ್ಟು ಕನ್ನಡ ಸಿನಿಮಾಗೆ ಬನ್ನಿ. ಸೊ ರಿವ್ಯೂಸ್ ನಿಮಗೆ ಗೊತ್ತಾಗಿದೆ ಹೆಂಗಿದೆ ಅಂತ ಅಂದ್ಬಿಟ್ಟು. ನನಗೆ ಸಖತ್ತಾಗಂತೂ ಸಿನಿಮಾ ತೋರಿಸಿದ್ದಾರೆ, ತುಂಬ ಚೆನ್ನಾಗಿದೆ. ನನಗೂ ತುಂಬ ಖುಷಿಲಿದ್ದೀನಿ ಸರ್. ಅಟ್ ದ ಸೇಮ್ ಟೈಮ್ ತುಂಬ ಲೈಕ್ ಒಡೆ ಒಂಥರ ದುಃಖ ಕೂಡ ಇದೆ. ಲೈಕ್ ಹಳ್ಳಿಗಾಗಲ್ಲ ಕ್ಯಾಮ್ರಾ ಮುಂದೆ, ಅಷ್ಟೇ ಸರ್, ಏನಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಬನ್ನಿ ಎಲ್ಲರೂ ಸಿನಿಮಾ ನೋಡಿ. ಹೊಸ ಪ್ರತಿಭೆಗಳು ಏನೋ ಮಾಡಿದ್ದೀವಿ ಕಷ್ಟಪಟ್ಟು, ಬಂದು ಸಿನಿಮಾ ನೋಡಿ. ನೀವು ಹಾರೈಸಿದ್ರೇ ನಮಗೂ ಜಯ. ನಾವು ಇಷ್ಟು ವರ್ಷ ಕಷ್ಟಪಟ್ಟು ಮಾಡಿರೋದಕ್ಕೆ ಒಂದು ಬೆಳೆ ಸಿಗುತ್ತೆ ನಮಗೆ. ಥ್ಯಾಂಕ್ ಯು ಸರ್. ಈ ಸಂಭ್ರಮಾಚರಣೆ ನಮ್ದು ಇನ್ನೂ ಮೂವಿ ಆದಮೇಲೆ ಹಿಂಗೆ ಬರ್ತಾ ಇದೆ ಅಂದರೆ ತುಂಬ ಖುಷಿ ಆಗುತ್ತೆ. ಹಿಂಗೆ ಎಲ್ರಿಗೂ ಹಿಂಗೆ ನಿಮ್ಮಿಂದ ಪಬ್ಲಿಸಿಟಿ ಆದರೆ ನಮ್ಗೆ ಇನ್ನೂ ಜನ ಬಂದು ನೋಡ್ತಾರೆ. ಈ ಸಕ್ಸಸ್ಗೆ ನೀವೊಬ್ಬರು ಕಾರಣ ಆಗ್ತೀರಾ. ಮೀಡಿಯಿಂದ ನಮಗೆ ತುಂಬ ಜನ ಬರಬೇಕಾಗಿದೆ. ಪ್ಲೀಸ್ ಎಲ್ಲರೂ ಬಂದು OTT ಬಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಎಲ್ರಿಗೂ ನಮಸ್ಕಾರ. ನನ್ನ ಜೀವನ್ ಹಳ್ಳಿಕರ್ ಅಂತ ಹೇಳಿ. ಸೊ ಈಗ ಆಲ್ರೆಡಿ ಬ್ಲ್ಯಾಕ್ ಶಿಪ್ ಸಿನಿಮಾ ರಿಲೀಸ್ ಆಗಿದೆ. ಸೊ ಥಿಯೇಟ್ರಲ್ಲಿದೆ ಮತ್ತು ಮಲ್ಟಿಪ್ಲೆಕ್ಸಲ್ಲಿ ಕೂಡ ಇದೆ. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾ ನೋಡಿ. ಸೊ ಇದೊಂದು ಲೈಕ್ ವಿಭಿನ್ನವಾದ ಪ್ರಯತ್ನ ನಾನು ಮಾಡಿದ್ದೀನಿ. ಸೊ ಇದು ಇಟ್ಸ್ ಅ ಟೂ ಡೈಮೆನ್ಷನಲ್ ಫಿಲಮು. ಸೊ ಇಟ್ಸ್ ಲೈಕ್ ಉಪೇಂದ್ರ ಅವರ ಅಭಿಮಾನಿ ನಾನು. ಆ್ಯಕ್ಚುಲಿ ಆವಾಗ ಒಂದು 26 ವರ್ಷದಿಂದ ಉಪೇಂದ್ರ ಸರು ಟೈಟ್ಲ್ ಬರೆದಾಗ ಆ್ಯಕ್ಚುಲಿ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇತ್ತು. ಉಪೇಂದ್ರ ಅನ್ನೋ ಟೈಟ್ಲು ಸಖತ್ ಕನ್ಫ್ಯೂಷನ್ ಇತ್ತು. ಸೊ ಈಗ ನಮ್ಮ ಟೈಟ್ಲನ್ನು ಸ್ವಲ್ಪ ನೀವು ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಸೊ ನೀವು ಬ್ಲ್ಯಾಕ್ ಶಿಪ್ ಬಂದ್ಬಿಟ್ಟು ಆ ಕುರಿ ಟಗರಿನ ಫೇಸು ಮತ್ತು ಆ ಸ್ಕಲ್ ರೀಜನಲ್ಲಿ ಇದೆ. ಸೊ ಇದು ನಾನು ಉಪೇಂದ್ರ ಅಭಿಮಾನಿಯಾಗ ಕೂಡ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ದರ್ಶನ್ ಸರ್ ಇರ್ಬೋದು, ಪುನೀತ್ ಸರ್ ಇರ್ಬೋದು, ಶಿವಣ್ಣ ಅವ್ರು ಇರ್ಬೋದು, ಆಮೇಲೆ ಸುದೀಪ್ ಸರ್ ಇರ್ಬೋದು, ಪ್ರತಿಯೊಬ್ಬರು ಅಭಿಮಾನಿಗಳು ಕೂಡ ನೋಡಬೇಕಾಗಿರೋಂಥ ಸಿನಿಮಾ. ನಾನೊಬ್ಬ ಅಭಿಮಾನಿಯಾಗಿ ಈ ಸಿನಿಮಾ ಮಾಡಿದ್ದೀನಿ. ಉಪೇಂದ್ರ ಸರ್ ಅವ್ರ ಅಭಿಮಾನಿಯಾಗಿ ನಾನು ಈ ಸಿನಿಮಾ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಕನ್ನಡ ಚಿತ್ರಮಂದಿರದಲ್ಲೇ ಬಂದು ನೋಡಿ. ಸೊ ಎಲ್ಲರೂ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ಥಿಯೇಟ್ರ್ ಪ್ರಾಬ್ಲಮ್ ಆ್ಯಕ್ಚುಲಿ ಬಂದು ಈಗ ನೀವೇ ನೋಡಿರ್ಬೋದು. ಆ್ಯಕ್ಚುಲಿ ನಮಗೆ ಪ್ರೈಮ್ ಟೈಮ್ ಹವರ್ಸ್ಗಳು ಸಿಗ್ತಿರಲ್ಲ. ಸೊ ಪ್ರೈಮ್
ಟೈಮ್ ಅವರ್ಸ್ ಮೇನ್ ಸಿಗಬೇಕಾಗಿರೋದು ಸಿಕ್ಕರೆ ಆ್ಯಕ್ಚುಲಿ ಕನ್ನಡ ಪ್ರೇಕ್ಷಕರು ಯಾಕಂದರೆ ಎಷ್ಟೊಂದು ಜನ ಇದು ಆಫೀಸ್ ಮುಗಿಸ್ಕೊಂಡು ಬರ್ತಾರೆ. ಸೊ ಆಫೀಸ್ ಮುಗಿಸ್ಕೊಂಡು ಬಂದಾಗ ಅವ್ರಿಗೆ ಆ ಟೈಮಿಗೆ ಸಿಗೋದಿಲ್ಲ. ಸೊ ಎಲ್ಲ ಏನಾಗುತ್ತೆ, ಬೆಳಗಿನ ಟೈಮು ಎಲ್ಲ ಕೆಲಸಕ್ಕೆ ಹೋಗ್ತಾರೆ, ಮಧ್ಯಾಹ್ನ ಟೈಮು ಅಂದರೆ ಬೇರೆ ಕೆಲಸ ಇರುತ್ತೆ ಅವ್ರಿಗೆ. ಸೊ ಹೀಗಿರ್ಬೇಕಾದ್ರೆ ಸೊ ಪ್ರೈಮ್ ಟೈಮ್ ಅಂತ ನಾವು ಕೇಳಿದಾಗ ಅವಾಗ ಕೆಲವೊಂದು ಕಡೆ ನಮಗೆ ಸಿಗೋದಿಲ್ಲ. ಸೊ ಈಗ ಹಾಗೂ ಈಗ ಕಷ್ಟಪಟ್ಟು ನಾವೇನೋ ಮಾಡಿದ್ದೀವಿ ಈ ಒಂದು ಪ್ರಯತ್ನದಲ್ಲಿ. ಸೊ ನಮಗೆ ಎಷ್ಟಾಗುತ್ತೆ ನಮ್ಮ ಮಿತಿ ಮೀರಿ ನಾವು ಮಾಡಿದ್ದೀವಿ ಕೆಲಸ. ಸೊ ಹಾಗೆ ಸಿನಿಮಾ ಕೂಡ ಅದೇ ರೀತಿ ಇದೆ. ಇದೊಂದು 2 ಡೈಮೆನ್ಷನಲ್ ಸಿನಿಮಾ, ದಯವಿಟ್ಟು ಎಲ್ಲರೂ ನೋಡಿ. ಸೊ 2D ಸಿನಿಮಾ ಅಂತ ಏನು ಕರಿತೀವಿ ಅದು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಒಂದು ಹಾಲಿವುಡ್ ಟ್ರೀಟ್ಮೆಂಟ್ ಪ್ಯಾಟರ್ನ್ ಈ ಸಿನಿಮಾಗೆ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಎಲ್ಲ ಬಂದು ಕನ್ನಡ ಸಿನಿಮಾನ ಚಿತ್ರಮಂದಿರಲ್ಲಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಡಿಫ್ರೆಂಟ್ ಆಗಿದೆ, ವಿಭಿನ್ನವಾಗಿದೆ. ಅವರು ಜೀವನ್ ಹಳ್ಳಿಕರ್ ಅವರು ಹೆಂಗಂದರೆ ಒಂದು ಹಾಲಿವುಡ್ ಸ್ಟೈಲಲ್ಲಿ ಮಾಡೋಕ್ಕೆ ಹೋಗಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಎಲ್ಲರೂ ತಂಡದವರು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಯಾರು ಹೊಸೊಬ್ಬರು ಇವಾಗ ಬಂದು ಆ್ಯಕ್ಟಿಂಗ್ ಮಾಡಿದ್ದು ಅಂತ ಗೊತ್ತಾಗೋದಿಲ್ಲ. ಒಬ್ಬರಿಂದ ಒಬ್ಬರು ಅಷ್ಟು ಚೆನ್ನಾಗಿ ಇದು ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಬೇಕು. ಎಸ್ಪೆಷಲಿ ಹುಡುಗರಿಗೆ ಆ್ಯಂಡ್ ಆ್ಯಕ್ಷನ್ ಯಾರಿಗೆ ಪಡ್ತೀರಾ ಅವರಿಗೆಲ್ಲ ತುಂಬ ಇಷ್ಟ ಆಗ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲ ಬಂದು ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ನಾನು ಒಂದು ಪಾತ್ರ ಮಾಡಿದ್ದೀನಿ, ACP ರೋಹಿಣಿ ಅಂತ ಇದರಲ್ಲಿ. ಸೊ ಎಲ್ಲ ಬಂದು ನೋಡಿ ಥಿಯೇಟರಿಗೆ.